ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ವೈಎಂ ಆಯಿತು ಮಲ್ಲಪ್ಪ ಜೊತೆ. ಆತ್ಮೀಯರೇ, ನಮ್ಮ ಟಾಲ್ಸ್ಟಾಯ್ ಹೆಸರು ಕೇಳಿದ್ದೀರಿ. ರಷ್ಯಾದ ದೊಡ್ಡ ಲೇಖಕ, ಯುದ್ಧ ಮತ್ತು ಶಾಂತಿ, ವಾರ್ ಆ್ಯಂಡ್ ಪೀಸ್. ಈ ಕೃತಿ ನೆನಪಾದ್ರೆ ಸಾಕು. ಯುದ್ಧದಿಂದ ಯಾರಿಗೂ ಲಾಭ ಇಲ್ಲ, ಪ್ರತಿ ಸಲ ಹೇಳ್ತಾರೆ, ಆದರೂ ಬೀಳ್ತಾ ಇರ್ತಾರೆ. ಈ ಟ್ರಂಪ್ ನೋಡ್ರಿ, ಡೊನಾಲ್ಡ್ ಟ್ರಂಪ್ ಯುದ್ಧ ಬೇಡ, ಶಾಂತಿ ಶಾಂತಿ ಅಂತ ಹೇಳಿದರು. ಅಲ್ಲೆಲ್ಲ ಜನಕ್ಕೆ ನಂಬಿಸಿದ್ರು, ಆರಿಸಿ ಬಂದರು. ಈಗ ಯುದ್ಧಕ್ಕೆ ನಿಂತರು, ಜನ ವಿರೋಧ ಮಾಡ್ಲಿಕ್ಕೆ. ಅದೇ ಕಾಲಕ್ಕೆ ಬಾಂಬು ಹಾಕಿದ್ರು ಇರಾನ್ ಮೇಲೆ. ಇರಾನ್ ನಡಿಗೆ ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು ಅನ್ನೋದ್ರಷ್ಟಲ್ಲೇ ನಾ ಹಾಳಾಗಿಲ್ಲ ಅಂಥೇಳಿ ಅಮೇರಿಕೆ ಬೇಸ್ ಕತರ್ದಲ್ಲಿ ಅಮೇರಿಕಾದ ಬೇಸ್ ಮೇಲೆ ಅವ್ರು ಬಾಂಬ್ ಹಾಕಿದ್ರು. ಹಾಕಿದ ತಕ್ಷಣ ಜೊತೆಗೆ ಇಸ್ರೇಲ್ ಮೇಲೆ ದಾಳಿನ ತೀವ್ರಗೊಳಿಸಿದ್ರಿಂದಾಗಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಸ್ರೇಲ್ ಭಯಪಡುವಂಥದ್ದು, ಅಳುವಂಥದ್ದು, ದುಃಖಿಸುವಂಥ ಘಟನೆಗಳು ಕಾಣ್ತಾ ಇದ್ದು. ಇಸ್ರೇಲದ ಅನೇಕ ಪಟ್ಟಣಗಳು ಪೂರ್ತಿಯಾಗಿ ದಿವಾಳಿ ಹೇಳುವಂಥ ಪ್ರಸಂಗ. ಬಾಂಬ್ಗಳು ಬಿದ್ದು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಬಿದ್ದು ಜನ ಗಾಬರಿ ಆಗಿಬಿಟ್ರು. ನಮ್ಮನ್ನು ಬಿಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ಅಂತ. ನಮ್ಮನ್ನು ಗಾದಿ ಮಾತ್ರದಲ್ರಿ, ದುಡ್ಡು ಹೆಚ್ಚದವಾಗ ಮದ ಭಾಳ ಅಂತ. ಹಂಗೆ ಈ ಮೂರೂ ದೇಶಗಳು ಒಂದು ಸ್ವಲ್ಪ ಮದ ಹೆಚ್ಚಾಗಿತ್ತು. ಇವರು ಎಣ್ಣೆ